ಮಹಾರಾಷ್ಟ್ರದಲ್ಲಿ ಮಳೆ, ಕರ್ನಾಟಕದಲ್ಲಿ ನದಿಗಳಿಗೆ ಜೀವ ಕಳೆ ಬರ್ತಾ ಇದೆ. ಮೈದುಂಬಿ ಹರಿತಾ ಇದ್ದಾವೆ ನದಿಗಳು. ಇದರಿಂದ ಜೀವ ಕಳೆ ಬಂದಂತೆ ಆಗಿದೆ ನದಿಗಳಿಗೆ. ಮಹಾರಾಷ್ಟ್ರದಲ್ಲಿ ಸತತವಾಗಿ ಮಳೆ ಆಗ್ತಾ ಇದೆ, ಮೈದುಂಬಿ ಹರಿತಾ ಇದ್ದಾವೆ ಕೃಷ್ಣಾ ನದಿ. ರೈತರು ಫುಲ್ ಖುಷಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹಲವೆಡೆ ಸೇತುವೆಗಳು ಮುಳುಗಡೆ. ಕರ್ನಾಟಕ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಾಗವಾಡ ತಾಲೂಕಿನ ಜುಗುಳ ರಾಜಪುರ ಸಂಪರ್ಕ ಕಡಿತಗೊಂಡಿದೆ. ಮಹಾರಾಷ್ಟ್ರದಲ್ಲಿ ಮಳೆ, ಕರ್ನಾಟಕದಲ್ಲಿ ನದಿಗಳಿಗೆ ಜೀವ ಕಳೆ ಬಂದಂತಾಗಿದೆ. ಮೈದುಂಬಿ ಹರಿತಾ ಇದೆ ಕೃಷ್ಣಾ ನದಿ. ರೈತರು ಫುಲ್ ಖುಷಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹಲವೆಡೆ ಸೇತುವೆಗಳು ಮುಳುಗಡೆಯಾಗಿದೆ. ಸತತವಾಗಿ ಮಹಾರಾಷ್ಟ್ರದಲ್ಲಿ ಮೊನ್ನೆಯಿಂದನೂ ಸಹಿತ ಸತತವಾಗಿ ಮಳೆ ಆಗ್ತಾ ಇದೆ. ಅದರಿಂದ ಒಂದು ಕಡೆ ಕೃಷ್ಣಾ ನದಿ ತುಂಬುತ್ತಾ ಇದೆ, ಒಳಹರಿವು ಹೆಚ್ಚಾಗಿದೆ. ಮತ್ತೊಂದು ಕಡೆ ಸೇತುವೆಗಳು ಜಲಾವೃತಗೊಂಡಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕೂಡ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಕಳೆದ ಒಂದು ವಾರಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇರುವಂತದ್ದು. ಸದ್ಯ ನಾನಿದೀಗ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಜುಗುಳ ಗ್ರಾಮದ ಹೊರಲಿದ್ದಂತಹ ಕೃಷ್ಣಾ ನದಿಯ ದಡದಲ್ಲಿದ್ದೀನಿ. ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಕೃಷ್ಣಾ ನದಿ ಮೈದುಂಬಿಯಲ್ಲಿ ಉಕ್ಕಿ ಹರಿತಾ ಇರುವಂತದ್ದು. ಕಳೆದ ಒಂದು 15 ದಿನಗಳ ಹಿಂದಷ್ಟೇ ಈ ಒಂದು ನದಿ ಬತ್ತುವ ಸ್ಥಿತಿಗೆ ತಲುಪಿತ್ತು. ಕರ್ನಾಟಕದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಮಳೆ ಆಗದೇ ಇರೋ ಕಾರಣ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಏನೋ ಒಂದು ಮಳೆ ಸುರಿತಾ ಇದೆ. ಈ ಒಂದು ಹಿನ್ನೆಲೆ ಅಂತಂದ್ರೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಇಲ್ಲಿ ಹರಿದು ಬರ್ತಾ ಇರುವಂತದ್ದು. ಇವತ್ತು ಕೃಷ್ಣಾ ನದಿಗೆ ಸುಮಾರು 70,000 ಆಗುವಷ್ಟು ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರವನ್ನ ಸಂಪರ್ಕ ಕಲ್ಪಿಸುವಂತಹ ಕೆಳ ಹಂತದ ಸೇತುವೆ ಸಹ ಇದೀಗ ಜಲಾವೃತಗೊಂಡಿರುವಂತದ್ದು. ಅದು ಸಹ ಸಂಪೂರ್ಣವಾಗಿ ಜಲಾವೃತಗೊಂಡ ಹಿನ್ನೆಲೆ ಸಂಪೂರ್ಣವಾಗಿ ಸಂಚಾರ ಸಹ ಇಲ್ಲಿ ಸ್ತಬ್ಧವಾಗಿರುವಂತದ್ದು. ಮಹಾರಾಷ್ಟ್ರದ ರಾಜಾಪುರ ಮತ್ತು ಜುಗುಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ಏಕೈಕ ರಸ್ತೆ ಇದಾಗಿತ್ತು. ಹೀಗಾಗಿ ಮಳೆ ಬಂದು ನೀರು ತುಂಬಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇರುವಂತದ್ದು. ಈ ಹಿನ್ನೆಲೆ ಅಂತಂದ್ರೆ ಸಂಪೂರ್ಣವಾಗಿ ಯಾವ ಒಂದು ರಸ್ತೆ ಈಗ ಜಲಾವೃತಗೊಂಡಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೂ 2-3 ದಿನಗಳ ಕಾಲ ಆಗುವಷ್ಟು ಇಲ್ಲಿ ಮಳೆ ಆಗುವಂತ ಸಾಧ್ಯತೆಗಳಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಇಲ್ಲಿ ಹೇಳ್ತಾ ಇರುವಂತದ್ದು. ಇದರ ಜೊತೆಗೆ ಕೃಷ್ಣಾ ನದಿಗೆ ಇನ್ನೂ ಸಹ ಗಣನೀಯವಾಗಿ ನೀರು ಏರಿಕೆ ಆಗುವಂತ ಸಾಧ್ಯತೆಗಳು ಸಹ ಇರ್ತಿರುವಂತದ್ದು. ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಇಲ್ಲಿ ಕ್ರಮಗಳನ್ನ ಸಹ ತೆಗೆದುಕೊಂಡಿರುವಂತದ್ದು. ಪ್ರವಾಹವನ್ನು ಎದುರಿಸಲು ಸಹ ಸಾಕಷ್ಟು ರೀತಿಯಲ್ಲಿ ಆಗಿರುವಂತದ್ದು. ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸಂಪರ್ಕಗೊಳಿಸುವಂತ ಈ ಒಂದು ಜಲಾವೃತ ಆಗಿರುವಂತಹ ಹಿನ್ನೆಲೆ ಅಂತಂದ್ರೆ ಇದೀಗ ಪರ್ಯಾಯ ರಸ್ತೆಗಳ ಮೂಲಕ ಸುಮಾರು ಕೇವಲ 300 ಮೀಟರ್ ಆಗುವಷ್ಟು ಇಲ್ಲಿ ಈ ಒಂದು ರಸ್ತೆ ಇತ್ತು. ಈ ರಸ್ತೆ ಇಲ್ಲಿ ಜಲಾವೃತಗೊಂಡಿದ್ದರೆ ಇಲ್ಲಿ ನೇರವಾಗಿ ಸಂಪರ್ಕ ಆಗ್ತಾ ಇತ್ತು. ಈಗ ಈ ಒಂದು ಗ್ರಾಮಕ್ಕೆ ಹೋಗ್ಬೇಕಂದ್ರೆ ಈ ಜುಗುಳ ಗ್ರಾಮದಿಂದ ರಾಜಾಪುರಕ್ಕೆ ಹೋಗ್ಬೇಕಂತಂದ್ರೆ ಸುಮಾರು 5ರಿಂದ 6 ಕಿಲೋಮೀಟರ್ ಆಗುವಷ್ಟು ಸುತ್ತುವರೆದು ಈ ಒಂದು ಗ್ರಾಮಗಳಿಗೆ ಹೋಗಿ ಇಲ್ಲಿ ವಹಿವಾಟುಗಳನ್ನ ಮಾಡೋದಕ್ಕೆ ಇಲ್ಲಿ ಜನರು ಸಹ ಪರದಾಡುವಂತಹ ಸ್ಥಿತಿ ಸಹ ನಿರ್ಮಾಣವಾಗಿರುವಂತದ್ದು. ಇದರ ಜೊತೆಗೆ ಪ್ರಮುಖವಾಗಿ ಅಂತಂದ್ರೆ ಇನ್ನು ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿ ಇರುವಂತೆ ಕೃಷ್ಣಾ ನದಿ ದರದ ಪಾತ್ರದ ಜನರಿಗೆ ಸಹ ಇಲ್ಲಿ ಕರೆಯನ್ನು ಸಹ ನೀಡುವಂಥದ್ದು. ಮುಂಬರುವ ದಿನಗಳಲ್ಲಿ ಅಂತಂದ್ರೆ ಇಂದು ರಾತ್ರಿಯೂ ಸಹ ಗಣನೀಯವಾಗಿ ನೀರು ಏರಿಕೆ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ಅಧಿಕಾರಿಗಳಿಂದ ಉನ್ನತ ಮೂಲಗಳಿಂದ ಮಾಹಿತಿ ಸಹ ಲಭ್ಯವಾಗಿರುವಂಥದ್ದು. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಪ್ರಶಾಂತ್ ಸತ್ತಿ, ಅಶ್ವವೇಗ ನ್ಯೂಸ್, ಬೆಳಗಾವಿ.